ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ಬನ್ನಿ ಇವತ್ತು ತಂಬಿಟ್ಟು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಅಕ್ಕಿ ತಂಬಿಟ್ಟು, ಅದಕ್ಕೆ 1 kg ಆಗೋಷ್ಟು ಅಕ್ಕಿ ಎತ್ಕೊಂಡಿದ್ದೀನಿ ನಾನು. ಅಕ್ಕಿ ತೊಗೊಂಡು ಚೆನ್ನಾಗಿ ಹುರ್ಕೋಬೇಕು. ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಹುರ್ಕೋಬೇಕು, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ನೋಡಿ, ನಾನು ಸ್ವಲ್ಪ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ಇದನ್ನು ಮಿಷಿನ್ಗಾದರೂ ಆಡಿಸ್ಕೊಂಬರ್ಬೋದು, ಇಲ್ಲಾಂದರೆ ಮಿಕ್ಸಿಯಲ್ಲಾದರೂ ಆಡಿಸ್ಕೊಬೋದು. ಇದಕ್ಕೆ ಏಲಕ್ಕಿ ಒಂದು 4-5 ಹಾಕಿದ್ದೆ ನಾನು, ಪುಡಿ ಮಾಡಿಸ್ಕೊಂಬರೋದಕ್ಕೆ. ಹಾಗೆ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಬರುತ್ತೆ. ನೋಡಿ, ಈ ಥರ ಕೆಂಪಗೆ ಹುರ್ಕೊಬೇಕು. ಶಿವರಾತ್ರಿಗೆ ಅಕ್ಕಿ ತಂಬಿಟ್ಟು ತುಂಬ ಸ್ಪೆಷಲ್ಲು ಫ್ರೆಂಡ್ಸ್. ನೀವು ಕೂಡ ಮಾಡ್ಕೊಂಡು ನೋಡಿ, ಚೆನ್ನಾಗಿರುತ್ತೆ. ಈ ಥರ ಕೆಂಪು ಹುರ್ಕೊಂಡ್ಮೇಲೆ ಬೆಲ್ಲ ನಾನು 1/2 kg ಆಗೋಷ್ಟು ತೊಗೊಂಡಿದ್ದೆ. ಅದನ್ನು ಪುಡಿ ಮಾಡಿ ನೀರು 1-2 ಗ್ಲಾಸ್ ಆಗೋಷ್ಟು ಹಾಕಿ ಕುದಿಯೋಕೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಕಡಲೆಪಪ್ಪು 1/4 kg ಹಾಕ್ಕೊತಾ ಇದ್ದೀನಿ. ಕಡಲೆಪಪ್ಪು ಸ್ವಲ್ಪ ಹುರ್ಕೊಬೇಕು, ಬಿಸಿ ಮಾಡ್ಕೊಬೇಕು. ನೋಡಿ, ನಾನು ಅಕ್ಕಿ ಹಿಟ್ಟು ಹೇಳಿದ್ನಲ್ವ, ಪುಡಿ ಮಾಡ್ಕೊಂಬಂದಿರೋದು, ಇದಕ್ಕೆ ಏಲಕ್ಕಿ ಹಾಕಿ ಪುಡಿ ಮಾಡಿಸ್ಕೊಂಬಂದಿದ್ದೆ. ನೋಡಿ, ಈ ಥರ ನೈಸಾಗಿ ಪುಡಿ ಆಗಬೇಕು. ಮತ್ತು ಕಡಲೆ ಬೀಜ 1/4 kg ಆಗೋಷ್ಟು ಹುರಿದುಬಿಟ್ಟು ಇದು ಸಿಪ್ಪೆ ತಕ್ಕೊತಾ ಇದ್ದೀನಿ ನಾನು. ನೋಡಿ, ಈ ಥರ ಇದು ಹುರಿದಿದ್ದಾದಮೇಲೆ ನೋಡಿ, ಇದು ಬೆಲ್ಲದ ತೋರಿಸ್ತಾ ಇದ್ದೀನಿ. ಬೆಲ್ಲ ಚೆನ್ನಾಗಿ ಫುಲ್ಲು ಕರ್ಗೋಗಬೇಕು. ಇದಕ್ಕೆ ನೋಡಿ, ಕಡಲೆ ಬೀಜ ಹಾಕ್ಕೊತಾ ಇದ್ದೀನಿ. ಕಡಲೆ ಬೀಜ ಕ್ಲೀನ್ ಮಾಡ್ಕೊಂಬಿಟ್ಟು ಹಾಕ್ಕೊತಾ ಇದ್ದೀನಿ. ನೀವು ಬೇಕಾದರೆ ಪುಡಿ ಮಾಡ್ಕೊಂಡು ಕೂಡ ಹಾಕ್ಕೋಬೋದು. ನೋಡಿ, ಕಡಲೆಪಪ್ಪು ಕೂಡ ಹಾಕ್ಕೊಂಡೆ. ಎರಡೂ 1/4 kg ಯೂಸ್ ಮಾಡಿದ್ದೀನಿ. ಅಕ್ಕಿ ಹಿಟ್ಟು 1 kg. ಅಕ್ಕಿ ಇಲ್ಲಿ ನಾನು ರೇಷನ್ ಅಕ್ಕಿ ಯೂಸ್ ಮಾಡಿದ್ದೀನಿ. ನೀವು ಈ ಥರ ಇರೋ ಅಕ್ಕಿನ ಯಾವ್ದು ಬೇಕಾದರೂ ಯೂಸ್ ಮಾಡ್ಕೊಬೋದು. ಇದನ್ನು ಚೆನ್ನಾಗಿ ಕಲಿಸ್ಕೊಬೇಕು, ಇಲ್ಲಾಂದರೆ ಬೆಲ್ಲ ನೀರು ಹಾಕಿದಾಗ ಇದು ಉಂಟೆ ಕಟ್ಟೋಕ್ಕಾಗಲ್ಲ, ಬಿಸಿ ಇರುತ್ತಲ್ವ, ಅದಕ್ಕೆ. ಮತ್ತು ನೋಡಿ, ಎಳ್ಳು 100 ಗ್ರಾಮಷ್ಟು ತೊಗೊಂಡಿದ್ದೆ ನಾನು. ಅದನ್ನು ಚೆನ್ನಾಗಿ ಹುರ್ಕೊಬೇಕು, ಕೆಂಪಗಾಗೋವರೆಗೂ ಹುರ್ಕೊಬೇಕು. ಅದನ್ನು ಅಷ್ಟೇ. ನೋಡಿ, ಬೆಲ್ಲ ಕುದೀತಾ ಇದೆ, ಅದನ್ನು ಆಫ್ ಮಾಡ್ಕೊಳ್ಳೋಣ. ಇವಾಗ ಎಳ್ಳು ಹುರಿದಿರೋದು ಹಾಕ್ಕೊತಾ ಇದ್ದೀನಿ. ನೋಡಿ, ಈ ಥರ ಕೆಂಪಗಾಗಬೇಕು. ಇದು ಕೆಂಪಗೆ ಹುರ್ಕೊಂಡ್ಮೇಲೆ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಬೇಕು. ಈ ಪೌಡ್ರಿಗೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಬೇಕು. ಮತ್ತು ಬೆಲ್ಲನ ಸೋಸ್ಕೊಂಡು ಹಾಕ್ಕೊಬೇಕು, ಇಲ್ಲಾಂದರೆ ಅದರಲ್ಲಿ ಮಣ್ಣು ಮತ್ತು ಏನಾದರೂ ಕಸ ಇದ್ದರೆ ಸೋದ್ಸೋವಾಗ ಅದರಲ್ಲಿ ಬಂದುಬಿಡುತ್ತೆ. ನೋಡಿ, ಈ ಥರ ಬೆಲ್ಲ ನೀರು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ತಿರುಗಿಸ್ಕೊಬೇಕಾಗುತ್ತೆ. ಬೆಲ್ಲ ಫುಲ್ ಪಾಕ ಮಾಡಬೇಡಿ, ಸ್ವಲ್ಪ ನೀರು ಥರನೇ ಇರಬೇಕು. ಈ ಥರ ಕಲಿಸ್ಕೊಂಡ್ಮೇಲೆ ಚೆನ್ನಾಗಿ ತಿರುಗಿಸ್ಕೊಳ್ಳಿ. ಇಲ್ಲ, ಬಿಸಿ ಅಲ್ವಾ, ಬಿಸಿಯಲ್ಲಿ ಮುಟ್ಟೋಕ್ಕಾಗಲ್ಲ. ಮತ್ತು ಬೆಲ್ಲದ ನೀರು ಹಾಕ್ಕೋಬೇಕು ನೋಡಿಕೊಂಡು. ಸ್ವಲ್ಪ ಸ್ವಲ್ಪನೇ ನಾನು ನೋಡ್ಕೊಂಡು ಹಾಕ್ಕೊತಾ ಇದ್ದೀನಿ. ನೀವು ಕೂಡ ಇದೇ ಥರ ಮಾಡಿ ನೋಡಿ, ಚೆನ್ನಾಗಾಗುತ್ತೆ. ನೋಡಿ, ಇವಾಗ ತಿರುಗಿಸ್ಕೊತಾ ಇದ್ದೀನಿ. ಈ ಥರ ತಿರುಗಿಸ್ಕೊಂಡ್ಮೇಲೆ ಉಂಟೆ ಕಟ್ಟೋಕ್ಕಾಗೋದು. ತುಂಬ ಬಿಸಿ ಇರುತ್ತೆ, ನೋಡಿಕೊಂಡು ಉಂಟೆ ಕಟ್ಕೊಬೇಕಾಗುತ್ತೆ. ನೋಡಿ, ಈ ಥರ ಆಗಬೇಕು. ಈ ಥರ ಕಲಿಸ್ಕೊಂಡ್ಮೇಲೆ ನಾನು ಬೆಲ್ಲ ನೀರು ಏನು ಯೂಸ್ ಮಾಡಿದ್ದೀನೋ ಅದು ಫುಲ್ಲು ಹಾಕಿದ್ದೀನಿ ನಾನು. ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ನೋಡಿ, ಈ ಥರ ಫುಲ್ಲೆಲ್ಲ ಕಲಿಸ್ಕೊಂಡು ಈ ಥರ ಉಂಟೆ ಕಟ್ಕೊಬೇಕು. ಬಿಸಿ ಇರುತ್ತೆ. ಈ ಥರ ಉಂಟೆ ಕಟ್ಕೊಂಡ್ರೆ ತಂಬಿಟ್ಟು ರೆಡಿಯಾಗಿದೆ ಅಂತ. ಮಕ್ಕಳು ಕೂಡ ಎಲ್ಲ ಇಷ್ಟಪಟ್ಟು ತಿಂತಾರೆ ಇದನ್ನು. ಉಂಟೆ ಕಟ್ಕೊಂಡ್ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ಉಂಟೆ ಕಟ್ಕೊಬೇಕು. ತಂಬಿಟ್ಟು ರೆಡಿಯಾಗಿದೆ ಫ್ರೆಂಡ್ಸ್. ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ. ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ. ಧನ್ಯವಾದಗಳು ಫ್ರೆಂಡ್ಸ್.